ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಹಾಕುಂಭಮೇಳಕ್ಕೆ ಹೋಗಬೇಕು, ಯಾವ ಟ್ರಾವೆಲ್ಸಲ್ಲಿ ಬುಕ್ ಮಾಡ್ಕೋಬೇಕು ಏನು ಅನ್ನೋ ಗೊಂದಲ ಇತ್ತು ಅಂದರೆ ಈ ವಿಡಿಯೋ ಖಂಡಿತ ನೋಡಿ. ಯಾಕೆ ಅಂತಂದರೆ ಇದರಲ್ಲಿ ನಮಗಾದಂಥ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಅದರಲ್ಲೂ ಸಹ ನಾರ್ದರ್ನ್ ಟ್ರಾವೆಲ್ಸ್ ಅನ್ನೋ ಒಂದು ಇದರಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ದು ಬಸ್ಸನ್ನು. ಒಂದು 36 to 37 ಅವರ್ಸ್ ಜರ್ನಿ ಅಂತ ಹಾಕಿದ್ರು. ಮತ್ತು ಐಬಿಬೋ ಅಂತ ಗೋ ಇಬಿಬೋ ಅನ್ನುವಂತಹ ಒಂದು ಆ್ಯಪಿಂದ ನಾವು ಈ ನಾರ್ದರ್ನ್ ಟ್ರಾವೆಲ್ಸ್ ಬಸ್ಸನ್ನು ಬುಕ್ ಮಾಡ್ಕೊಂಡಿದ್ದು 4 ಜನಕ್ಕೆ. 31st ನೈಟು 9 ಗಂಟೆಗೆ ಇದ್ದಿದ್ದು ಬಸ್ಸು. ಸೊ ಹಾಗಾಗಿ ನಾವು ಅದನ್ನು ಬುಕ್ ಮಾಡ್ಕೊಂಡ್ವಿ. ವಾರಣಾಸಿಗೆ ನಾವು ಫಸ್ಟು ಬುಕ್ ಮಾಡ್ಕೊಂಡಿದ್ದು. ಆ ಒಂದು ಬುಕ್ಕಿಂಗಲ್ಲಿ ಅಪ್ಪರ್ ಡೆಕ್ ಮತ್ತು ಲೋವರ್ ಡೆಕ್ಕು ಈ ರೀತಿಯಾಗಿ ನೋಡಿಕೊಂಡು ನಾವು ಬುಕ್ ಮಾಡ್ಕೊಂಡಿದ್ವಿ. ಎಲ್ಲ ಸರಿ ಇತ್ತು. ಫ್ರೈಡೇ ನೈಟು ಟಿನ್ ಫ್ಯಾಕ್ಟ್ರಿಯಿಂದ ಪಿಕಪ್ ಇತ್ತು. ಆ ಟೈಮ್ಗೆ 9 ಗಂಟೆ ಅಂದರೂ ನಾವು ಆಲ್ಮೋಸ್ಟು ಬೇಗನೂ ಹೋಗಿದ್ವಿ. ಬಂದಿದ್ದು ಬಸ್ ಮಾತ್ರ 10:30ಗೆ ಬಂತು. ಬಸ್ ಹತ್ತಿದ ತಕ್ಷಣವೇ ನಮಗೆ ಒಂದು ಶಾಕಿಂಗ್ ಅನ್ನಿಸ್ತು. ಯಾಕೋ ಒಂಥರ ನೀಟ್ನೆಸ್ ಇರಲಿಲ್ಲ, ಗಲೀಜಾಗಿತ್ತು. ಮುಂದೆ ವೀಡಿಯೋಗಳಲ್ಲಿ ಅದೆಲ್ಲ ಶೇರ್ ಮಾಡ್ತೀನಿ ನಾನು. ನಾವು ಅಂದ್ಕೊಂಡಿದ್ದ ಥರ ಇರಲಿಲ್ಲ ಬಸ್ಸು. ಆದರೂ ಸರಿ, ಏನೋ ಕಾರಣಾಂತರದಿಂದ ಅಂತ ಅಂದ್ಕೊಂಡು ಹತ್ಕೊಂಡು ಕೂತ್ಕೊಂಡ್ವಿ. ಹೀಗೆ ಯಾರ್ಯಾರೆಲ್ಲ ಬಸ್ ಹತ್ತುತ್ತಾ ಬಂದರು, ಪಿಕಪ್ ಆಗ್ತಾ ಬಸ್ಸು ತುಂಬಿಕೊಳ್ತಾ ಇದ್ದಂಗೆ ಪ್ರತಿಯೊಬ್ಬರು ಬಾಯಲ್ಲಿ ಇದೇ ಮಾತುಗಳು. ಯಾಕೆ ಈ ಥರ ಇದೆ, ಏನಿದು ಅಂತ ಡ್ರೈವರನ್ನು ಕೇಳೋದು ಶುರು ಮಾಡಿದರು. ಆಗ ನಮ್ಗೆ ಗೊತ್ತಾಗಿದ್ದು ಒಂದು ಸತ್ಯ ಏನು ಅಂದರೆ, ಅವನು ಡೆಲ್ಲಿಗೆ ಹೋಗಬೇಕಿತ್ತಂತೆ ಆ ಬಸ್ಸನ್ನು ಎತ್ಕೊಂಡು. ಯಾಕಂತಂದರೆ ಅವನು ಈ ರೂಟಿಗೆ ಬರಬೇಕಾದವನಲ್ಲ, ಬಟ್ ಅವನನ್ನು ಬಿಕಾಸ್ ನಮಗೆ ಬರಬೇಕಾಗಿರೋ ಬಸ್ಸು ಬೇರೆ ಎಲ್ಲೋ ಸ್ಟಕ್ ಆಗಿಬಿಟ್ಟಿದೆ ಅಂತ ಹೇಳಿ ಅವ್ರೇನು ಮಾಡಿದ್ದಾರೆ, ಈ ಡೆಲ್ಲಿಗೆ ಹೋಗಬೇಕಾಗಿರೋ ಬಸ್ಸಲ್ಲಿ ಅವನನ್ನು ಅಂದರೆ ಆ ಡ್ರೈವರ್ ಜೊತೆಯಲ್ಲಿ ನಮ್ಮನ್ನೆಲ್ಲ ವಾರಣಾಸಿಗೋ ಕಳಿಸೋ ಒಂದು ಪ್ಲ್ಯಾನ್ ಅಥವಾ ಆ ರೀತಿ ಮಾಡಿದರು ಅಂತ ಹೇಳ್ಬೋದು. ಸೊ ಹಾಗಾಗಿ ನಮಗೆ ಈ ವಿಚಾರ ಗೊತ್ತಾಯಿತು. ಇನ್ನೊಂದೇನು ಅಂತಂದರೆ, ಅವನು ರೆಸ್ಟೇ ಮಾಡಿಲ್ಲ, ಅವನು ಕಂಟಿನ್ಯೂಸ್ ಓಡಿಸ್ತಾನೆ ಇದ್ದಾನೆ ಗಾಡಿ ಅನ್ನೋದು ಕೂಡ ಗೊತ್ತಾಯಿತು. ನಾವು ಹತ್ತದಾಗಲೇ 10:30 ಸಿಟಿ ಬಿಡೋ ಅಷ್ಟೊತ್ತಿಗೆ ಬ್ಯಾಂಗ್ಳೂರು ಸುಮಾರು ಟೈಮ್ ಆಗಿತ್ತು ಅಂತಲೂ ಹೇಳ್ಬೋದು. ಆಲ್ಮೋಸ್ಟ್ ನಾವು ಎಲ್ಲ ಚೆನ್ನಾಗಿ ಮಲ್ಕೊಂಬಿಟ್ಟಿದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ಇರುವ ಪರಿಸ್ಥಿತಿ, ಮಹಾಕುಂಭಮೇಳಕ್ಕೆ ಹೋಗಬೇಕು ಅಂತಂದರೆ ತುಂಬ ಕ್ರೌಡ್ ಇದೆ, ಎಲ್ಲ ಇರೋದ್ರಿಂದ ಬಸ್ಸುಗಳು ಅಲ್ಲಲ್ಲಿ ಸ್ಟಕ್ ಆಗ್ತಿದೆ, ಟ್ರಾಫಿಕ್ ಜಾಮ್ ಇದೆ ಅನ್ನೋದೆಲ್ಲ ನಾವು ಕೇಳ್ತಾ ಇದ್ವಿ TV ಅದರಲ್ಲಿ ಎಲ್ಲದರಲ್ಲೂ. ಹಾಗಾಗಿ ನಮ್ಗೆ ಅನ್ನಿಸ್ತು, ಓಕೆ ಯಾವುದೋ ಒಂದು ಸಿಕ್ಕಿದೆಯಲ್ಲ, ಹೋಗೋಣ ಬಿಡು ಅಂತ ಹೇಳಿ ಎಲ್ಲರೂ ಜಸ್ಟು ಮೈಂಡ್ ಸೆಟ್ ಮಾಡ್ಕೊಂಡು ಮಲ್ಕೊಂಡಿದ್ವಿ. ಬೆಳಗ್ಗಿನ ಜಾವ ಅಂತ ಕಾಣುತ್ತೆ, ಒಂದು 4 ಗಂಟೆ ಅರೌಂಡ್ ಇರಬೇಕು. ಈ ಡ್ರೈವರ್ಗೆ ನಿದ್ದೆ ಇಲ್ಲದೆ ಇರೋದ್ರಿಂದ ಅವನೇನು ಮಾಡಿದ್ದಾನೆ, ನೀಟಾಗಿ ಅದನ್ನು ಗಾಡಿನ ಒಂದು ಡಿವೈಡರ್ ಇದ್ರ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅದರಲ್ಲೂ ಕೂಡ ಮಧ್ಯರಾತ್ರಿಯಲ್ಲಿ ಕೂಡ ಬೇರೆಯವ್ರು ಹೇಳ್ತಿದ್ರು, ಎಚ್ಚರವಾಗಿರೋರು ಅವ್ರು ಹೇಳ್ತಿದ್ರು, ಮಧ್ಯದಲ್ಲಿ ಅಲ್ಲಲ್ಲಿ ನಿಲ್ಲಿಸಿ ಗಾಡಿ ಓಡಿಸಿದ್ದಾನೆ. ಹಾರ್ಡ್ಲಿ ನಾವು ಬೆಂಗಳೂರು ಬಿಟ್ಟು ಅನಂತಪುರ ಕೂಡ ರೀಚ್ ಆಗಿರಲಿಲ್ಲ. ಅರ್ಲಿ ಮಾರ್ನಿಂಗ್ 4 ಗಂಟೆ ಆಗಿದ್ರು ಕೂಡ ನಾವು ಇನ್ನೂ ಅನಂತಪುರ ಕೂಡ ರೀಚ್ ಆಗಿರಲಿಲ್ಲ. ಯೋಚನೆ ಮಾಡಿ ಎಷ್ಟು ಚೆನ್ನಾಗಿ ಅವನು ಓಡಿಸಿದ್ದಾನೆ, ಎಷ್ಟು ಸ್ಪೀಡಲ್ಲಿ ಓಡಿಸಿರ್ಬೋದು ಅಂತ. ಸೊ ಆಲ್ಮೋಸ್ಟ್ ಅವನು ಡಿವೈಡರಲ್ಲಿ, ಅಂದರೆ ನಿದ್ದೆ ಮಂಕು ಬಂದಿದ್ದಕ್ಕೋ ಎಂಥದ್ದು, ಅವನು ಡಿವೈಡರ್ ಮೇಲೆ ಹತ್ತಿಸಿ ಆ ಗಾಡಿನ 1 ಕಿಲೋಮೀಟ್ರ್ವರೆಗೂ ಓಡಿಸಿ ಕೆಳಗೆ ಇಳಿಸಿ ಇದು ಮಾಡಿದ್ದಾನೆ. ಹೇಗೋ ನಾವೆಲ್ಲರೂ ಎಚ್ಚರ ಆಯಿತು ಎಲ್ಲರಿಗೂ. ಒಂಥರ ಸೌಂಡ್ ಬಂತು ಬೇರೆ. ಆಮೇಲೆ ನೋಡ್ತೀವಿ ಗಾಡಿ ನಿಂತೋಯ್ತು. ಗಾಡಿ ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ. ಅದು ಏನಾಯಿತು ಅಂತ ಎಲ್ಲರೂ ಇಳಿದು ನೋಡಿದ್ರೆ ಮುಂದ್ಗಡೆ ಇರೋ ಟಯರು ಬಸ್ಟಾಗಿ ಹೋಗಿತ್ತು. ಆ ಬಸ್ಟಾಗಿ ಹೋಗಿದೆ. ಸರಿ, ಅವನು ರೀಪ್ಲೇಸ್ ಮಾಡ್ಕೋತಾನೆ ಅಂತಂದರೆ ಅವನ ಹತ್ರ ಸ್ಪೇರ್ ಎಕ್ಸ್ಟ್ರಾ ಒಂದು ಟಯರ್ ಕೂಡ ಇಟ್ಕೊಂಡೇ ಇಲ್ಲ ಅವನು. ಮತ್ತು ತಿರುಗಿ ಎಲ್ಲರೂ ಕೆಳಗೆ ಇಳಿದು ಇನ್ನು ಅಲ್ಲೇ ನಿಂತ್ಕೊಂಡು ಸುಮಾರು ಹೊತ್ತು ಅವನ ಯಾರ ಹತ್ರನೂ ಫೋನ್ ಮಾಡ್ತಿದ್ದ. ಏನು ಅಂತಂದರೆ ಅವನ ಹತ್ರ ಸ್ಪೇರ್ ಟಯರು ಇಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆ ಏನಿದೆ ಅಂತ ಕೇಳಿದರೆ ಅವನು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಹಾಗಾಗಿ ಇವರೆಲ್ಲರಿಗೂ ಕೋಪ ಬಂತು. ಎಲ್ಲ ಪ್ಯಾಸೆಂಜರ್ಸ್ ಏನು ಮಾಡಿದರು, ಸೇರಿಕೊಂಡು ಒಂದು ಕಂಪ್ಲೇಂಟ್ ಕೊಡಬೇಕು, ಸರಿ ಇಲ್ಲ. ನಾವು 36 ಜನ ಏನೋ ಪ್ಯಾಸೆಂಜರ್ಸ್ ಇದ್ವಿ. ಹೆಚ್ಚು ಕಡಿಮೆ ಆಗಿ ಬಸ್ ಏನಾರು ಪಲ್ಟಿ ಹೊಡೆದಿದ್ರೆ ಏನಾಗಿರೋದು ಹೇಳಿ. ಹಾಗಾಗಿ ಪೊಲೀಸ್ ಸ್ಟೇಷನ್ಗೆ, ಅಂದರೆ ಹತ್ತಿರದ ಪೊಲೀಸ್ ಸ್ಟೇಷನ್ ಇದಕ್ಕೆ ಪೊಲೀಸವ್ರಿಗೆ ಕಂಪ್ಲೇಂಟ್ ಮಾಡಿದ ತಕ್ಷಣ 2 ಪೊಲೀಸವ್ರು ಬಂದರು. ಆಮೇಲೆ ಅವರು ನಿಂತ್ಕೊಂಡು ಆ ಟಯರು ಯಾಕೆ ಇಲ್ಲ ಏನು ಎಲ್ಲ ವಿಚಾರಿಸಿದ್ರು. ಆಗ ಅವನು ಮತ್ತೆ ಸೇಮ್ ಸ್ಟೋರಿ ನಮ್ಗೆ ಹೇಳಿದ್ದೆ, ಆ ಥರನೇ ಹೇಳ್ಕೊತಿದ್ದ. ಆಮೇಲೆ ಅದೇ ಟ್ರಾವೆಲ್ಸ್ ಸಂಬಂಧಪಟ್ಟಂಥ ಇನ್ನೊಂದು ಬಸ್ಸು ಪಾಸ್ ಆಗ್ತಾಯಿತ್ತು ಪಕ್ಕದಲ್ಲಿ, ಆಪೋಸಿಟ್ ಇನ್ನೊಂದು ಡೈರೆಕ್ಷನಲ್ಲಿ. ಅವನ ಹತ್ರ ಹೋಗಿ ಇವನು ಒಂದು ಟಯರ್ ತೊಗೊಬಂದು ಮತ್ತೆ ಇದನ್ನು ತೆಗೆಯೋಣ ಅಂದರೆ ಜಾಕೆ ಇಲ್ಲ, ರಿಮೂವ್ ಮಾಡಬೇಕಂದ್ರೆ ಅವ್ರ ಹತ್ರ ಎಲ್ಲ ಇರಬೇಕಲ್ವ, ಅದು ಇಟ್ಕೊಂಡಿಲ್ಲ. ಮತ್ತೆ ತಿರುಗಿ ಯಾವುದೋ ಒಂದು ಲಾರಿ ಹೋಗ್ತಾಯಿದ್ರೆ ಲಾರಿನ ನಿಲ್ಲಿಸಿ
ಎಲ್ಲ ಪ್ಯಾಸೆಂಜರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವನೇ ಬಂದು ಪಾಪ ಲಾರಿ ಡ್ರೈವರ್ ಯಾರೋ ಅದು ಆತ ಬಂದು ನಿಂತ್ಕೊಂಡು ಆ ಜಾಕೆಲ್ಲ ಯೂಸ್ ಮಾಡಿ ರಿಮೂವ್ ಮಾಡಿ ಬೇರೆ ಟೈರ್ ಹಾಕಿ ಎಲ್ಲ ರೆಡಿ ಮಾಡಿ, ಮತ್ತು ಒಂದು ಪೊಲೀಸ್ ಇಬ್ಬರು ಬಂದಿದ್ರಲ್ಲ, ಒಬ್ಬರು ಹತ್ಕೊಂಡ್ರು. ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಈ ಗಾಡಿನ ಕರ್ಕೊಂಡು ಹೋಗಿದ್ದು. ಅಲ್ಲಿ ಹೋದ್ಮೇಲೆ ತಿರುಗಿ ಕಂಪ್ಲೀಟಾಗಿ ಅಲ್ಲಿ ಪೊಲೀಸವರು ಓನರ್ ಹತ್ರ ಎಲ್ಲ ಮಾತಾಡೋ ವ್ಯವಸ್ಥೆ ಎಲ್ಲ ಟ್ರೈ ಮಾಡಿದರು. ಓನರ್ ಅಂತೂ ಕೊನೆಗೆ ತುಂಬ ಹೊತ್ತು, ಅಂದರೆ ಇದೆಲ್ಲ ಅವರ್ಸು, ತುಂಬ ಸುಮಾರು ಗಂಟೆಗಳನ್ನು ನಾವು ಅಲ್ಲಿ ಸ್ಪೆಂಡ್ ಮಾಡಿಬಿಟ್ವಿ. ಬೆಳಗ್ಗಿನ ಜಾವ 4 ಗಂಟೆಯಿಂದ ಹಿಡಿದು ಹತ್ರ ಮಧ್ಯಾಹ್ನದವರೆಗೂ ಅಂತ ಹೇಳ್ಬೋದು. ಅರೌಂಡ್ 11 o'clockವರೆಗೂ ನಾವು ಅಲ್ಲೇ ಅದೇ ಜಾಗದಲ್ಲಿ ಅನಂತಪುರದ ಹತ್ರನೇ ಇದ್ಬಿಟ್ವಿ. ನೆಕ್ಸ್ಟು ಅಲ್ಲೇ ಒಂದು ಕಡೆ ಟಿಫನ್ ಮಾಡ್ಕೊಂಡಿದ್ವಿ. ಮೀನ್ ಟೈಮ್ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಯಾರೋ ಬರಬೇಕಿತ್ತು, ಹಾಗಾಗಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ದಾಯಿತು. ಮೀನ್ ಟೈಮ್ ಅವರು ಓನರ್ ಹತ್ರ ಮಾತಾಡಿದಾಗ ಫೈನಲ್ಲಾಗಿ ನಮಗೆಲ್ಲ ಅಲ್ಲಿ ಆ ಪೊಲೀಸರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅಲ್ಲಿ ಅವರು ಎಲ್ಲ ಒಂದು ಡಿಸಿಷನ್ಗೆ ಏನು ಬಂದಿದ್ದು ಅಂತಂದರೆ, ಐದರ್ ನಾವು ಫುಲ್ ಕಂಪ್ಲೀಟ್ ಬಸ್ನಲ್ಲಿರೋರು ಅಷ್ಟು ಜನನು ಇನ್ನೊಂದು ಹೊಸ ಬಸ್ಸಲ್ಲಿ ಇನ್ನೊಂದು ಹೈಯರ್ ಮಾಡಿಕೊಂಡು ನಾವು ಪೇ ಮಾಡ್ಕೊಂಡು ಹೋಗೋದು, ನಮ್ಮ ಸೇಫ್ಟಿ ಗೋಸ್ಕರ ಪೊಲೀಸ್ ಅವ್ರು ಹೇಳಿದ್ದು. ಇಲ್ಲ ಅಂತಂದರೆ ಅವ್ರು ಇನ್ನೊಂದು ಏನು ಮಾಡ್ಬೋದಾಗಿತ್ತು ಅಂತಂದರೆ, ಓನರ್ ಹೇಳಿದ್ದೇನು ಅಂದರೆ ಹೈದ್ರಾಬಾದಿಗೆ ಬಂದಾಗ ಟೈರ್ಸ್ ಚೇಂಜ್ ಮಾಡಿ ಇನ್ನೊಂದು ಎಕ್ಸ್ಟ್ರಾ ಒಂದು ಡ್ರೈವರನ್ನು ಕಳಿಸ್ಕೊಡ್ತೀವಿ, ಮತ್ತು ಸ್ವಲ್ಪ ಸ್ವಚ್ಛ ಮಾಡಿ ಕೊಡ್ತೀವಿ ಅಂತಲೂ ಹೇಳಿದರು. ಬಸ್ಸೆಲ್ಲ ತುಂಬ ಗಬ್ಬಿಡ್ದೋಗಿತ್ತು, ಗಲೀಜಾಗಿತ್ತು. ಹಾಗಾಗಿ ಈ ಎಲ್ಲ ಇದರಲ್ಲಿ ಒಂದು 6 ಜನ ಪ್ಯಾಸೆಂಜರ್ಸು ಇಲ್ಲ ನಮಗೆ ಈ ಬಸ್ ಬೇಡ ಅಂತ ಅವ್ರು ಹೋಗ್ಬಿಟ್ರು. ಇನ್ನು ರೀಫಂಡ್ ಮಾಡೋದಕ್ಕೆ ಅಂತಂದರೆ ಅವ್ರು ಈಗ ಸದ್ಯಕ್ಕೆ ಯಾರೂ ಕೊಡಲ್ಲ. ಅದು ನಾವು ಬೇರೆ ಆ್ಯಪಿಂದ ಒಬ್ಬೊಬ್ಬರು ಒಂದೊಂದು ಆ್ಯಪಿಂದ ಅವ್ರು ಬುಕ್ ಮಾಡ್ಕೊಂಡಿದ್ದು. ಇನ್ನೊಂದು ವಿಚಾರ ಹೇಳಲೇಬೇಕು, ಇದರಲ್ಲಿ 9:30 ಅಥವಾ 9 ಗಂಟೆಗೆ ಬಸ್ ಹತ್ತೋ ಅಂಥ ಪ್ರಯಾಣಿಕರು ಮಾತ್ರ ಇರಲಿಲ್ಲ. ಅವತ್ತು ಹೋಲ್ ಡೇ 11 o'clock 1 o'clock ಮತ್ತು ಈ ಥರ ಬೇರೆ ಟೈಮ್ಗೆ ಬುಕ್ಕಿಂಗ್ ಆದಂಥವ್ರಿಗೆಲ್ಲರಿಗೂ ವೇಟ್ ಮಾಡಿಸಿ ನಮ್ಮ ಬಸ್ಸನ್ನು ಹತ್ತೋ ಥರ ಮಾಡಿದರು. ಹಾಗಾಗಿ ಎಲ್ಲ ಬೇರೆ ಟೈಮಲ್ಲಿ ಇದ್ದಂಥ ಒಂದು ಪ್ಯಾಸೆಂಜರ್ಸ್ ಎಲ್ಲ ಒಂದೇ ಟೈಮ್ಗೆ ಆ ಬಸ್ಸಿಗೆ ಹತ್ತೋ ಥರ ಮಾಡಿದ್ದು. ಸೊ ಅದೆಲ್ಲ ಆಮೇಲೆ ನಮ್ಗೆ ಗೊತ್ತಾಯಿತು, ಇದೆಲ್ಲ ತುಂಬ ಟ್ರಿಕ್ಕಿಯಾಗಿದೆ, ಇವರು ಯಾಕೋ ಈ ಒಂದು ಟ್ರಾವೆಲ್ಸ್ ಅವ್ರದ್ದು ಸರಿ ಇಲ್ಲ ಅಂತ ಆಮೇಲೆ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಬಹಳ ಎಲ್ಲೂ ಆ ಕಡೆ ಈ ಕಡೆ ಬೇರೆ ಬಸ್ ಬುಕ್ ಮಾಡ್ಕೊಳ್ಳೋಣ ಅಂದ್ರೂ ಎಲ್ಲನೂ ಕಷ್ಟ ಇದೆ. ರೀಫಂಡು ತೊಗೊಳ್ಳೋದು ಇಮಿಡಿಯೇಟ್ ಬರಲ್ಲ, ಅದು ಒಂದು ವಾರ ಆದಮೇಲೆ ಬರುತ್ತೆ. ಎಲ್ಲರೂ ಎಕ್ಸ್ಟ್ರಾ ಅಮೌಂಟ್ಸ್ ಇಟ್ಕೊಂಡಿರಲ್ಲ ಅಲ್ವಾ, ಹಾಗಾಗಿ ವಿಧಿ ಇಲ್ಲ ಅಂಥೇಳಿ ಅದೇ ಬಸ್ಸಲ್ಲಿ ನಾವು ಪ್ರಯಾಣ ಮಾಡ್ಕೊಂಡು ಹೋದ್ವಿ. ಹೈದ್ರಾಬಾದು ಬಂತು. ಹೈದ್ರಾಬಾದ್ ಹತ್ರ ಬಂದಾಗ ಡ್ರೈವರ್ ಬರ್ತಾರೆ, ಇನ್ನೇನು ಎಲ್ಲ ಸರಿ ಹೋಯಿತು ಅಂತ ಅಂದ್ಕೊಂಡ್ವಿ. ಟೈರ್ ಅಂತೂ ಖಂಡಿತ ಅವನು ಚೇಂಜ್ ಮಾಡಿಕೊಂಡ. ಆಲ್ಮೋಸ್ಟು ಹೈದ್ರಾಬಾದ್ ರೀಚ್ ಆಗೋಷ್ಟೊತ್ತಿಗೆ ನಮಗೆ ಅರೌಂಡ್ 10 ಗಂಟೆನೂ ಆಯಿತು. 10 ಗಂಟೆ ಆಗಿದೆ, ಇನ್ನು ಊಟ ಇಲ್ಲ. ಮಧ್ಯಾಹ್ನನೂ ಊಟ ಎಲ್ಲೋ ಒಂದು ಕಡೆ ನಿಲ್ಲಿಸಿ ಊಟ ಮಾಡಿದ್ವಿ. ಬಿಟ್ಟರೆ ಬೆಳಿಗ್ಗೆ ಟಿಫನ್ನು ಅಲ್ಲಿ ಅನಂತಪುರ ಸ್ಟೇಷನ್ ಹತ್ರ ಆಗಿತ್ತು, ಮಧ್ಯಾಹ್ನ ಊಟ ಎಲ್ಲೋ ಒಂದು ಡಾಬಾದಲ್ಲಾಯಿತು. ನೆಕ್ಸ್ಟು ನೈಟ್ ಬಂದು 10 ಗಂಟೆ ಆಗಿದೆ, ಟೈರ್ ಚೇಂಜ್ ಮಾಡ್ತಿದ್ದಾನೆ. ನಾವು ಮಾತ್ರ 4 ಜನ ನಾವು ಎಲ್ಲೋ ಹತ್ತಿರದ ಹುಡ್ಕೊಂಡು ಹೋಗಿ ಒಂದು 1/2 hour ಟೈಮ್ ಅಂತಂದಿದ್ರು, ತಿಂದ್ಕೊಂಡು ಬಂದ್ವಿ. ಉಳ್ದವರೆಲ್ಲ ಪಾಪ ಅಲ್ಲೇ ಟೈರ್ ಚೇಂಜ್ ಮಾಡ್ತಾರೆ, ಅಲ್ಲೇ ಉಳ್ಕೊಂಡಿದ್ರು. ಆದರೆ ಅವ್ರಿಗೇನಾಯಿತು ಅಂತಂದರೆ ಊಟಕ್ಕೆ ಮತ್ತೆ ಮಧ್ಯ ಎಲ್ಲೋ ಒಂದು ಕಡೆ ನಿಲ್ಲಿಸಿದ್ದು. ಇಲ್ಲಿ ಅವರು ಹೇಳಿದ್ರಲ್ಲ ಓನರು, ಇನ್ನೊಂದು ಎಕ್ಸ್ಟ್ರಾ ಡ್ರೈವರ್ ಬರ್ತಾರೆ ಅಂತ. ಟೈರ್ ಏನೋ ಚೇಂಜ್ ಮಾಡಿದ್ರು, ಸ್ವಚ್ಛ ಕ್ಲೀನಿಂಗ್ ಎಲ್ಲ ಏನೂ ಮಾಡಿಲ್ಲ. ಬೇರೆ ಇನ್ನೊಂದು ಏನು ಅಂತಂದರೆ ಯಾವುದೇ ಒಂದು ಡ್ರೈವರು ಬರಲಿಲ್ಲ. ಮತ್ತು ಇದೇ ಡ್ರೈವರ್ ಓಡಿಸೋದು, ಯೋಚನೆ ಮಾಡಿ. ನಾವು ಬೆಳಿಗ್ಗೆ ಅಂದರೆ ಒಂದು ನೈಟಿಂದ ನೈಟ್ ಆದರೂ ಹೈದ್ರಾಬಾದ್ ರೀಚ್ ಆಗೋಕ್ಕೆ ಇಷ್ಟೊಂದು ಸಮಯ ತೊಗೊಂಡಿದ್ದಾನೆ. ಇನ್ನು ಅವನು ಗಾಡಿ ಓಡಿಸೋದು ರೆಸ್ಟೇ ಇಲ್ಲ ಅವನಿಗೆ. ಹಾಗಾಗಿ ಮಧ್ಯದಲ್ಲೇ ಪ್ಯಾಸೆಂಜರಲ್ಲೂ ಒಬ್ಬರಿದ್ದರು, ಮಂಗಳೂರವರು, ವಸಂತಣ್ಣ ಅಂತ. ಅವ್ರೇನು ಮಾಡಿದರು, ಅವರು ಡ್ರೈವರ್ ಆಗಿದ್ದಕ್ಕೆ ಅವರು ಗಾಡಿನ ನಾನು ಓಡಿಸ್ತೀನಿ ಅಂತೇಳಿ ಅವರು ಒಂದು ಸ್ವಲ್ಪ ರೆಸ್ಟ್ ಕೊಡೋದಕ್ಕೋಸ್ಕರ, ಯಾರು ನಾರ್ದರ್ನ್ ಟ್ರಾವೆಲ್ಸ್ ಕಡೆ ಇರುವಂಥ ಡ್ರೈವರ್ಗೆ ರೆಸ್ಟ್ ಕೊಟ್ಟು ಇವರು ಗಾಡಿನ ಓಡಿಸೋದಕ್ಕೆ ಶುರು ಮಾಡಿದ್ರು. ಪಾಪ ಅವರು ಸುಮಾರು ನಿಯರ್ಲಿ ಹೇಳಬೇಕು ಅಂತಂದರೆ 1700 ಕಿಲೋಮೀಟ್ರಲ್ಲಿ ಒಂದು 1000 ಕಿಲೋಮೀಟ್ರು ವಸಂತಣ್ಣವರೇ ಓಡಿಸಿರ್ತಾರೆ. ಯಾಕಂದರೆ ಮಧ್ಯೆ ಅವರು ರೆಸ್ಟ್ ತೊಗೋತಿದ್ರು, ಇವನು ಒಂದಷ್ಟು ದೂರ ಓಡಿಸೋದು ಮತ್ತು ಅವರು ಓಡಿಸೋದು, ಈ ರೀತಿ ಮಾಡಿಕೊಂಡು ನಾವು ರೀಚ್ ಆಗಿದ್ದು ಪ್ರಯಾಗ್ರಾಜನ. ಆ್ಯಕ್ಚುಲಿ ವಾರಣಾಸಿ ನಾವು ಬುಕ್ ಮಾಡಿದ್ದು. ಆದರೆ ನೋಡಿ ಏನಾಯಿತು ಅಂದರೆ, ವಾರಣಾಸಿ ಅರ್ಲಿ ಮಾರ್ನಿಂಗ್ ಅಂದರೆ ಸಂಡೇ 7 ಗಂಟೆ, ಭಾನುವಾರ 7 ಗಂಟೆಗೆ ರೀಚ್ ಆಗಬೇಕಾಗಿದ್ದು. ಅದು ಒಂದು ಕಂಪ್ಲೀಟ್ ಡೇ ಎಲ್ಲನೂ ನಮ್ಮದು ಒಂದು ಹಾಫ್ ಆಫ್ ದ 9 to 10 hours ನಾವು ಆ ಒಂದು ಸ್ಟೇಷನ್ ಹತ್ರ ಕಳೆದಿದ್ವಲ್ವ, ಅಲ್ಲೆಲ್ಲ ತುಂಬ ವೇಟಿಂಗು ಅದೆಲ್ಲ ಆಗಿದ್ದು. ಮತ್ತು ಇವನು ತುಂಬ ಸ್ಲೋ,
60 ಮೇಲೆ ಓಡಿಸ್ತಾ ಇರಲಿಲ್ಲ. ತುಂಬ ಯಾವಾಗ ನೋಡಿದ್ರು ನಿದ್ದೆ ಕಣ್ಣು. ಈ ಭಯ ನಮಗೆಲ್ಲನೂ ಇನ್ನೇನು ಮಾಡೋದು ಅಂತ. ಹಾಗಾಗಿ ಈ ರೀತಿ ಇದ್ದ ಇದು ನೆಕ್ಸ್ಟು ಅವರು ಗಾಡಿ ಹೇಗೋ ಓಡಿಸ್ಕೊಂಡು ಬಂದಿದ್ದಕ್ಕೆ ಕೊನೆಗೆ ನಾವು ಪ್ಲ್ಯಾನಿಂಗ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ವಾರಾಣಸಿಗೆ ಹೋಗೋಕ್ಕಾಗಲ್ಲ, ನಾವು ಇನ್ನೂ ಜರ್ನಿ ಇನ್ನೂ ರೀಚೇ ಆಗಿಲ್ಲ. ಮಿರ್ಜಾಪುರ ಇದೆಲ್ಲ ಪಾಸ್ ಕೂಡ ಆಗಿಲ್ಲ, ಸುಮಾರು ದೂರ ಇದ್ದೀವಿ. ಹಾಗಾಗಿ ಸಂಡೇ ಮಿಡ್ ನೈಟ್ಗೆ ಹೇಗೋ ಸೇರಿಸ್ತೀನಿ ಅಂತ ಅಂದ. ಮಧ್ಯದಲ್ಲಿ ನಾಗ್ಪುರ ದಾಟ್ತಾ ಇದ್ದಂಗೆ ಇನ್ನೊಂದು ಸುದ್ದಿ ಏನು ಅಂತಂದರೆ ನಮ್ಮನ್ನೆಲ್ಲ ಬೇರೆ ಬಸ್ಸಿಗೆ ಶಿಫ್ಟ್ ಮಾಡ್ತೀವಿ ಅಂತ ಬೇರೆ ಹೇಳಿದ್ದ. ಹಾಗಾಗಿ ನಾವು ಓಕೆ, ಇನ್ನೊಂದು ಬಸ್ ಬರುತ್ತೆ, ಇನ್ನೊಂದು ಬೇರೆ ಡ್ರೈವರ್ ಸಿಗ್ತಾರೆ, ಯಾಕಂದರೆ ಇವ್ನು ಡೆಲ್ಲಿಗೆ ಹೋಗ್ಬೇಕಾಗಿರೋನಲ್ವಾ ಅಂತೆಲ್ಲ ಅಂದ್ಕೊಂಡ್ವಿ. ಎಲ್ಲ ನಂಬ್ತಿದ್ವಿ ಅವ್ನು ಹೇಳಿದ್ದೆಲ್ಲ. ನಾಗ್ಪುರ ಹತ್ರ ಬಂದಾಗ ಅಲ್ಲಿ ಇನ್ನೊಂದು ಬಸ್ ಬಂತು. ಅದರಲ್ಲಿ ಒಂದಷ್ಟು ಜನ ಇದ್ದರು ಪ್ಯಾಸೆಂಜರ್ಸು. ಎಲ್ಲರೂ ಬೇಗ ಬೇಗ ಇಳಿದ್ಬಿಟ್ಟು ನಮ್ಮ ಒಂದು ನಾವು ಸ್ಟೋರೇಜು ಅಂದರೆ ಲಗೇಜ್ ಇಟ್ಟಿರ್ತೀವಲ್ಲ ಬಸ್ಸಲ್ಲಿ, ಅಲ್ಲಿ ನುಗ್ಬಿಟ್ಟು ನಮ್ಮದೆಲ್ಲ ತೆಗಿತಾ ಇದ್ದಾರೆ, ಅದನ್ನೆಲ್ಲ ಡಂಪ್ ಮಾಡ್ತಾ ಇದ್ದಾರೆ ಅವ್ರದ್ದು. ನಮಗೆ ಅರ್ಥ ಆಗಲಿಲ್ಲ ಏನಿದು ಅಂತ. ಎಲ್ಲ ಗಂಡಸರೆಲ್ಲ ಪ್ಯಾಸೆಂಜರ್ಸ್ ಎಲ್ಲ ತುಂಬ ಜನ ಎಲ್ಲ ಕೆಳಗೆ ಇಳಿದು ಏನಾಗ್ತಿದೆ ಅಂತ ನೋಡಿದರೆ ಆ ಬಸ್ಸಲ್ಲಿರೋ ಪ್ಯಾಸೆಂಜರ್ಸ್ನ ಈ ಬಸ್ಸಲ್ಲಿ ಹಾಕೋದಂತೆ, ನಮ್ಮನ್ನೆಲ್ಲ ಅಲ್ಲಿ ಹಾಕೋದು. ಯಾಕಾಗಿ ಈ ಥರ ಅಂತ ನೋಡಿದ್ರೆ ಬಸ್ಸಲ್ಲಿ ಫ್ರಂಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಫ್ರಂಟಲ್ಲಿ ಕಂಪ್ಲೀಟ್ ಆ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಕ್ಲೀನಾಗಿ ಹೊಡೆದು ಹೋಗಿರೋ ಆ ಒಂದು ಬಸ್ಸಲ್ಲಿ ನಮ್ಮನ್ನು ಕೂರಿಸ್ತಾರೆ. ನಾವು ಹೇಗೆ ಹೋಗೋದು ಅದರಲ್ಲಿ? ಅದು ಏನಂತ ಗೊತ್ತಾಗ್ತಾ ಇಲ್ಲ ಇವ್ರದ್ದು ಒಂದು ಏನು ನಡೀತಾ ಇದೆ ಅನ್ನೋದು ಮಸಲತ್ತು. ಬಟ್ ಆಮೇಲೆ ಎಲ್ಲರೂ ಗಲಾಟೆ ಮಾಡಿ ಡ್ರೈವರು ಚೆನ್ನಾಗಿ ಬೈದ್ಬಿಟ್ಟು ಆ ಡ್ರೈವರ್ನ ಅದೇ ಗಾಡಿಯಲ್ಲಿ ಅವರು ಹೋಗೋ ಥರ, ನಾವು ಬಂದ ಬಸ್ಸಲ್ಲೇ ನಾವು ಹೋಗೋ ಥರ ನಾವು ಮಾತಾಡ್ಕೊಂಡ್ವಿ. ಕಡೆಗೆ ತಿರುಗಿ ಇದೇ ಬಸ್ಸಲ್ಲಿ ನಾವು ಪ್ರಯಾಣ ಮಾಡಿದ್ವಿ. ಹಾಗೂ ಹೀಗೂ ಒಂದು ಫಸ್ಟ್ ಟೈಮ್ ಇಷ್ಟು ಲಾಂಗ್ ಜರ್ನಿನ ನಾವು ಈ ಥರ ಬಸ್ಸಲ್ಲಿ ಪ್ರಯಾಣ ಮಾಡ್ತೀವಿ ಅಂದ್ಕೊಂಡಿರಲಿಲ್ಲ. ಹಾಗೂ ಹೀಗೂ ಇದರಲ್ಲಿ ಪ್ರಯಾಣ ಮಾಡಿಕೊಂಡು ಪ್ರಯಾಗ್ರಾಜ್ಗೆ ಅರ್ಲಿ ಮಾರ್ನಿಂಗ್ 3rd ನೋಡಿ, ಬಸಂತ ಪಂಚಮಿಗೆ ನಾವು ಒಂದಿನ ಮೊದಲೇ ನಾವು ವಾರಾಣಸಿಗೆ ಹೋಗಿ ಅಲ್ಲಿ ಎಲ್ಲ ನೋಡಿಕೊಂಡು ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ನಾವೇ ಪ್ರಯಾಗ್ರಾಜ್ಗೆ ಬಂದು 3ನೇ ತಾರೀಕು ಎಲ್ಲ ಸ್ನಾನಗಿನೆಲ್ಲ ಮುಗಿಸ್ಕೊಂಡು 3ನೇ ತಾರೀಕಿಗೆ ನಾವು ಮತ್ತೆ ರಿಟರ್ನ್ ಬುಕ್ ಮಾಡ್ಕೊಂಡಿದ್ದು. ಬಟ್ ಇಲ್ಲೇನಾಯಿತು, 3ನೇ ತಾರೀಕು ಅರ್ಲಿ ಮಾರ್ನಿಂಗೇ ನಾವು ರೀಚ್ ಆಗಿದ್ದು. ನಮ್ಮದು 24 hours ಒಂದಿನ ಕಂಪ್ಲೀಟ್ ಆ ಒಂದು ಇದು ಹೋಯಿತು, ಬಸ್ ಪ್ರಯಾಣದಲ್ಲೇ ಮುಗೀತು ಅಂತ ಹೇಳ್ಬೋದು. ಸೊ ಇದು ಈ ರೀತಿ ಆಯಿತು. ಅರ್ಲಿ ಮಾರ್ನಿಂಗ್ 4:50 ಕರ್ಕೊಬಂದು ಪ್ರಯಾಗ್ರಾಜಲ್ಲೇ ಬಿಟ್ಟ. ಇದು ಬಸ್ಸು ಒನ್ ವೇದು. ಓಕೆನಾ ಫ್ರೆಂಡ್ಸ್? ಆಮೇಲೆ ಮೇನ್ ಟೈಮು ಸಂಡೇ ಕಂಪ್ಲೀಟಾಗಿ ನಮ್ಮ ಯಜಮಾನ್ ಕೂತ್ಕೊಂಡು ರಿಟರ್ನ್ ಟಿಕೆಟ್ ಬೇರೆ ನಾವು ಇದೇ ಟ್ರಾವೆಲ್ಸಲ್ಲಿ ಬುಕ್ ಮಾಡಿಬಿಟ್ಟಿದ್ವಿ, ನಾರ್ದನ್ ಟ್ರಾವೆಲ್ಸು. ಇದರಲ್ಲೇ ಮತ್ತೆ ಬರೋದು ಇನ್ನು ಬೇರೆ ಏನಿಲ್ಲ. ಟೈಮ್ ಚೇಂಜ್ ಅಂದರೆ ಡೇಟನ್ನು 3rd ಈವ್ನಿಂಗ್ಗೆ ಇಟ್ಟಿದ್ದನ್ನು ನಾವು ನೆಕ್ಸ್ಟ್ ಟ್ಯೂಸ್ಡೇ ನೈಟಿಗೆ ಚೇಂಜ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಅದೆಲ್ಲ ಮಾಡ್ಕೊಂಡ್ವಿ ಹೇಗೋ ಮಾಡಿ. ಅದಕ್ಕೆ ಒಂದು ಕಂಪ್ಲೀಟ್ ಡೇನೇ ವೇಸ್ಟ್ ಮಾಡಿದ್ದೀವಿ. ಬೆಳಿಗ್ಗೆಯಿಂದ ಹಿಡಿದು ಸಂಜೆವರೆಗೂ ಮಾಡಿದರೆ ಅವ್ರು ಫೋನೇ ಪಿಕ್ ಮಾಡಲ್ಲ. ಈ ಥರ ಎಲ್ಲ ಆಗಿ ಹೇಗೋ ಕೊನೆಗೆ ಅವರು ಮಾಡಿಕೊಟ್ಟು, ಬಿಕಾಸ್ ಅವ್ರ ಮಿಸ್ಟೇಕ್ ಇತ್ತಲ್ವ, ನಾವು ಅಂದ್ಕೊಂಡಿದ್ದ ಟೈಮ್ ರೀಚ್ ಆಗಿಲ್ಲ, ಇದೆಲ್ಲ ಅವ್ರಿಗೆ ಗೊತ್ತಿರೋದ್ರಿಂದ ಅವರು ಕಡೆಗೆ ಮಾಡಿಕೊಟ್ರು. ಎಲ್ಲ ಮುಗೀತು, ಸರಿ. ಮತ್ತು ರಿಟರ್ನ್ ಬಸ್ಸು ಓಕೆ ಹೇಗೋ ಎಲ್ಲ ಮುಗೀತು. ವಾರಣಾಸಿಯಿಂದ ನಾವು ಬುಕ್ ಮಾಡಿಕೊಂಡ್ವಿ ಮತ್ತು, ಯಾಕಂದರೆ ನಾವು ಕಾಶಿ ವಿಶ್ವನ ದರ್ಶನ ಮಾಡಲೇಬೇಕಿತ್ತು. ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಸಂಗಮದಲ್ಲಿ ಸ್ನಾನ ಎಲ್ಲ ಅದೆಲ್ಲ ಸೂಪರಾಗಾಯಿತು ಫ್ರೆಂಡ್ಸ್. ಅದರದ್ದೇನು ಇಶ್ಯೂ ಇಲ್ಲ. ನಾನು ಇವತ್ತು ವೀಡಿಯೋದಲ್ಲಿ ಹೇಳ್ತಾ ಇರೋದಾದರೆ ಓನ್ಲಿ ಈ ಟ್ರಾವೆಲ್ ನಮ್ಗೆ ಈ ಒಂದು ಬಸ್ಸಲ್ಲಾದಂಥ ಒಂದು ವಿಚಾರವನ್ನು ನಿಮ್ಗೆ ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ಇನ್ನು ಬ್ಯಾಡ್ ಎಕ್ಸ್ಪೀರಿಯೆನ್ಸೇ ಇದು. ನೆಕ್ಸ್ಟ್ ವಾರಣಾಸಿಯಿಂದ ರಿಟರ್ನ್ ಟಿಕೆಟು ನಾವು ಮಾಡ್ಕೊಂಡ್ವಿ. ಆಲ್ಮೋಸ್ಟು ಅದು ಅಷ್ಟೇ ಒಂದು ಸ್ವಲ್ಪ ಲೇಟಾಗಿ ಒಂದು 10 ಗಂಟೆಗೆ ಆ ರೀತಿ ಬುಕ್ ಮಾಡ್ಕೊಂಡ್ವಿ ರಿಟರ್ನ್ ಬರೋದಕ್ಕೆ. ಸರಿ, ಇನ್ನು ಅವ್ರು ಕೊಟ್ಟಿರೋ ಪಾಯಿಂಟ್ ಹತ್ರ ವಾರಣಾಸಿಯಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿದು ಎಲ್ಲ ಮಾಡ್ಕೊಂಡೆಲ್ಲ ಆಗಿ 10 ಗಂಟೆಗೆ ನಾವು ಅದಕ್ಕೆ ಮೊದಲೇ ನಾವು ರೀಚ್ ಆಗಿಬಿಟ್ಟಿದ್ವಿ. ಅಲ್ಲೇ ಹತ್ತಿರದ ಡಾಬಾದಲ್ಲಿ ಊಟ ಎಲ್ಲ ಮಾಡಿ ರೆಡಿ ಇದ್ವಿ. ಇನ್ನೇನು 1 hour ಇದ್ದಂಗೆ ನಾವು ಇನ್ಫಾರ್ಮ್ ಮಾಡಬೇಕಲ್ಲ ಡ್ರೈವರ್ಗೆ ಎಲ್ಲಿದ್ದೀವಿ ಏನು ಅಂತ. ಸರಿ, ನಮ್ಮ ಯಜಮಾನ್ ಕಾಲ್ ಮಾಡಿದರು. ಡ್ರೈವರ್ ನಂಬರ್ ಕಾಲ್ ಮಾಡಿಬಿಟ್ಟು ಈ ಥರ ಇದ್ದೀವಿ ಸರ್ ಅಂತಂದರೆ ಅದೇ ಡ್ರೈವರ್ ಮಾತಾಡ್ತಿದ್ದಾನೆ. ಸೇಮ್ ಬಸ್ಸಾ ಅಂತ ನಮಗೆ ಮತ್ತೆ ತುಂಬ ಶಾಕ್ ಆಯಿತು. ಏನು ಮಾಡೋದು? 1 hour ಇದೆ ಟೈಮ್. ಅವನು ಏನು ಹೇಳ್ತಿದ್ದಾನೆ ಗೊತ್ತಾ ಫೋನಲ್ಲಿ, ನಾನೇ ಅವನು ಗೊತ್ತು ಮಾಡ್ಕೊಂಡ ನಮ್ಮ ಯಜಮಾನ್ರೆ ಮಾತಾಡ್ತಿದ್ದಾರೆ ಅಂತ. ಸರ್, ನಾನೇ ಬರ್ತಿರೋದು, ನಿಮಗೆ ಬಸ್ ಚೇಂಜ್ ಮಾಡಬೇಕಿದ್ರೆ ಬೇಕಾದರೆ ಈಗಲೇ ಚೇಂಜ್ ಮಾಡ್ಕೊಳ್ಳಿ ಅಂತ ಅವನು ಹೇಳ್ತಿದ್ದಾನೆ. ಯೋಚನೆ ಮಾಡಿ ಹೇಗಿದೆ ಅಂತ. ಅವ್ನು ಡೆಲ್ಲಿಗೆ ಹೋಗಬೇಕು ಅಂತ ಹೇಳಿದ್ನಾ? ಡೆಲ್ಲಿಗೆ ಹೋಗಿಲ್ಲ. ಹಾಗಾದರೆ ಇಲ್ಲೇ ಇದ್ದಾನೆ.
ಈ ರೀತಿ ಇಷ್ಟೊಂದು ಸುಳ್ಬುರ್ಕ ಇವನು ಯಾವ ಓನರು ಎಂಥವನೋ ಗೊತ್ತಿಲ್ಲ. ಈ ಥರ ಟ್ರಾವೆಲ್ಸನ್ನು ನಡೆಸ್ತಾ ಇರೋರು ನಿಜವಾಗ್ಲೂ ಜನರಿಗೆ ಬಹಳ ಮೋಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನಮಗೆ ವಿಧಿ ಇಲ್ಲ, ಇನ್ನೇನು ಮಾಡೋದು, ಮತ್ತೆ ಅದೇ ಬಸ್ಸಲ್ಲೇ ಮತ್ತೆ ಹತ್ಕೊಂಡ್ವಿ. ಏನು ತುಟಿ ಪಿಟಿ ಅಂತ ಮಾತೇ ಆಡಿಲ್ಲ, ಸೈಲೆಂಟಾಗಿ ಮಲ್ಕೊಂಬಿಟ್ವಿ ನಾವು 4 ಜನ. ಸೇಮ್ ನಾವು ಬರುವಾಗ ಹೇಗೆ ಜನರೆಲ್ಲ ಫೀಲ್ ಮಾಡ್ಕೋತಿದ್ರು ಹಾಗೆ ಒಬ್ಬೊಬ್ಬರೇ ಈ ಬಾರಿ ಬಂದು ಎಲ್ಲ ಕನ್ನಡದವರು ಆ ಕಡೆಯಿಂದ ರಿಟರ್ನ್ ಬರ್ತಿದ್ದಾರೆ. ಎಲ್ಲ ಹತ್ತದವರೆಲ್ಲ ಸೇಮ್ ಇದೇನು ಬಸ್ ಹೀಗಿದೆ, ಈ ಥರ ಇದೆ, ಕೊಳಕಾಗಿದೆ, ಗಲೀಜಾಗಿದೆ, ಇದೇ ವಿಚಾರನೇ. ನಾವಂತೂ ಮಲ್ಕೊಂಬಿಟ್ವಿ. ಒಂದು ಮಿಡ್ನೈಟ್ ಅನ್ಕೋತೀನಿ, ಆನ್ ದ ವೇ ಬರ್ತಾ ಬರ್ತಾ ಮಿರ್ಜಾಪುರ ಹತ್ರನೋ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ, ಮತ್ತು ಒಂದು ದೊಡ್ಡ ಸೌಂಡ್ ಬಂತು, ಡಬ್ ಅಂತ ಏನೋ ಒಂಥರ ಸೌಂಡ್ ಆಯಿತು. ಏನು ಅಂತಂದರೆ ಗ್ಲಾಸು ಒಡೆದಿದೆ ಅಂತ. ಯಾಕಾಯಿತು ಈ ಥರ ಅಂತ ಗೊತ್ತಿಲ್ಲ. ಮತ್ತು ಏನೋ ಪೊಲೀಸ್ ಬಂದಿದೆ ಅದು ಇದು ಅಂತ ಅನ್ನಿಸ್ತಾಯಿತ್ತು. ನಾವು ನಿಜವಾಗ್ಲೂ ಎಷ್ಟು ಫ್ರಸ್ಟ್ರೇಟೆಡ್ ಆಗೋಗಿದ್ವಿ ಅಂದರೆ ಕೇಳಿಸ್ತಾ ಇದೆ ನಮಗೆ, ಮಲ್ಕೊಂಡಿದ್ವಿ, ಕೇಳಿಸ್ತಿದೆ ಎಲ್ಲರೂ ಮಾತಾಡ್ತಾ ಇರೋದು. ಗ್ಲಾಸೆಲ್ಲ ಕಲ್ಲು ಯಾರೋ ಹಾಕಿದ್ದಾರೆ, ಗ್ಲಾಸ್ ಒಡೆದೋಗಿದೆ ಅನ್ನೋದು. ಕಲ್ಲು ಬಂದು ಒಳಗೆ ಬಂದು ಬಿದ್ದಿದೆ ಅಂತ ಹೇಳಿ ಎಲ್ಲ ಪುಡಿ ಪುಡಿ ಆಗೋಗಿದೆ, ಈ ರೀತಿ ಆಯಿತು ಅಂತ. ಅದೇನೋ ಅಲ್ಲಿ ಆ ಒಂದು ಜಾಗದಲ್ಲಿ ಗೊತ್ತಿಲ್ಲ ಡಕಾಯಿಟ್ಸ ಅಥವಾ ಏನು ನಮಗೇನು ಗೊತ್ತಾಗಲಿಲ್ಲ. ಆಮೇಲೆ ಪೊಲೀಸವರು ಏನೋ ಕರ್ಕೊಂಡೋಗಿ ಯಾವ ಜಾಗದಲ್ಲಿ ಆಗಿದ್ದು ಏನು ಅಂತ ಡ್ರೈವರ್ನ ಕರ್ಕೊಂಡೋಗಿ ಮತ್ತೆ ಕರ್ಕೊಂಬಂದುಬಿಟ್ರು. ನೋಡಿ ಅಗೇನ್ ಅಲ್ಲಿ ಒಂದು 2-3 ಅವರ್ಸ್ ವೇಸ್ಟ್ ಟೈಮ್. ಓಕೆನಾ, ಅದೊಂದು 3 ಅವರ್ಸ್ ಆಯಿತು. ತಿರುಗಿ ನಾವು ಬೆಳಗ್ಗೆ ಎದ್ದು ನಾವು ನೋಡಿದಾಗಲೇ ಗೊತ್ತಾಗಿದ್ದು ಕಂಪ್ಲೀಟ್ ಅದು ಗ್ಲಾಸ್ ಎಲ್ಲ ಒಡೆದೋಗ್ಬಿಟ್ಟಿದೆ, ಎಲ್ಲ ಪುಡಿ ಆಗೋಗಿದೆ. ಪಾಪ ಅಲ್ಲಿ ಕೂತಿರೋರಿಗೆ ಗಾಳಿ ವಿಪರೀತ ಬರುತ್ತಾ ಅವ್ರು ಸ್ಕ್ರೀನೆಲ್ಲ ಏನೋ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿ ಏನೋ ಮಾಡ್ಕೊಂಡಿದ್ರು. ಇಷ್ಟು ವಿಚಾರಗಳು ಇದೆಲ್ಲ ನಡೀತು ಇಲ್ಲಿ. ಈ ಬಾರಿ ಏನಾಗಿತ್ತು ಅಂದರೆ ರಿಟರ್ನ್ ಬರುವಾಗ ಒಂದು ಕನ್ನಡದ ಒಂದು ಡ್ರೈವರ್ ಒಬ್ಬ ಎಕ್ಸ್ಟ್ರಾ ಇದ್ದ. ಸೇಮ್ ಕ್ಲೀನರು ಡ್ರೈವರು ಇದ್ದವ್ರ ಜೊತೆ ಅವರಿಬ್ಬರಿದ್ದರು. ಇಬ್ಬರಲ್ಲಿ ಒಬ್ಬನೇ ಓಡಿಸ್ತಾ ಇದ್ದಿದ್ದು, ಇನ್ನೊಬ್ಬ ಏನು ಓಡಿಸ್ತಾ ಇರಲಿಲ್ಲ ಬರುವಾಗ. ಇವಾಗ ಹೋಗುವಾಗ ಅವನ ಜೊತೆ ಅವರಿಬ್ಬರ ಜೊತೆಯಲ್ಲಿ ಇನ್ನೊಂದು ಕನ್ನಡದ ಒಂದು ಡ್ರೈವರ್ ಒಬ್ಬ ಇದ್ದ. ನಮ್ಗೆ ಅದೊಂದು ಧೈರ್ಯ ಆಯಿತು, ಸರಿ ಹೇಗೋ ನಮ್ಮನ್ನ ಸೇಫ್ ಇದಕ್ಕೆ ಕರ್ಕೊಬರ್ತಾರೆ ಅಂತ. ಸೇಮ್ ಓಡಿಸೋ ಸ್ಟೈಲ್ ಮಾತ್ರ ಆ ಡ್ರೈವರ್ ಆಗಲಿ ಇವರಾಗಲಿ ಸೇಮ್ 60ಕ್ಕಿಂತ ದಾಟ್ತಾ ಇರಲಿಲ್ಲ. ಮತ್ತು ಫಿಕ್ಸ್ ಆದ್ವಿ ಮೈಂಡಲ್ಲಿ, ಅಗೇನ್ ಇವರು ಕರ್ಕೊಂಡೋಗೋ ಈ ಸ್ಟೈಲಲ್ಲಿ ನಾವು ರೀಚ್ ಆಗೋದಂತೂ ತುಂಬ 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 ಲೇಟ್ ಆಗುತ್ತೆ ಅಂತ ನಮಗಂತೂ ಆವಾಗಲೇ ಗೊತ್ತಾಯಿತು. ಎಲ್ಲ ನಾವು ಡಿಸೈಡ್ ಮಾಡ್ಕೊಂಡ್ವಿ, ಏನು ರಜೆ ಗೀಜೆ ಹಾಕಬೇಕಂದ್ರೆ ಆಫೀಸಲ್ಲಿ ಅಥವಾ ಮಗ ಕಾಲೇಜಿಗೆ ಹೋಗಬೇಕಿತ್ತು, ಅದೆಲ್ಲ ನಾವು ಡಿಸ್ಕಸ್ ಮಾಡಿಕೊಂಡು ಸರಿ ಹೇಗಾದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ವೆಡ್ನೆಸ್ಡೇ ಮಾರ್ನಿಂಗ್ ಬರಬೇಕಾಗಿದ್ದು. ಬಟ್ ನಾವು ರೀಚ್ ಆಗಿದ್ದು ಥರ್ಸ್ಡೇ ರೀಚ್ ಆಗಿದ್ದು ನಾವು. ಈ ರೀತಿ ಮಾರ್ನಿಂಗು 4:30 ಅರೌಂಡು ನಾವು ಬ್ಯಾಂಗ್ಳೂರು ರೀಚ್ ಆಗಿದ್ದು. ಅವರು ಈ ಬಸ್ ಡ್ರೈವರ್ಸು ಇನ್ನೊಂದು ಹೇಳಲೇಬೇಕು, ಇವರು ಆನ್ ದ ವೇ ಬರ್ತಾ ಏನು ಮಾಡಿದರು, ಜಬಲ್ಪುರ್ ಅನ್ನೋ ಜಾಗದಲ್ಲಿ ಈ ಇಬ್ಬರು ಆ ಕ್ಲೀನರ್ ಮತ್ತು ಡ್ರೈವರ್ ಇದ್ನಲ್ಲ ಅವರಿಬ್ಬರು ಏನು ಮಾಡಿದರು, ಸೇಮ್ ಅದೇ ಥರ ಓಡಿಸ್ತಾಯಿದ್ರು. ಎಲ್ಲರೂ ಬೈತಾನೆ ಇದ್ದರು, ತುಂಬ ಕೇರ್ಲೆಸ್ಸು. ಸರಿಯಾದ ಟೈಮ್ಗೆ ಟಿಫನ್ ಟೈಮ್ಗೆ ಒಳ್ಳೆ ಜಾಗದಲ್ಲಿ ನಿಲ್ಲಿಸ್ತಾ ಇರಲಿಲ್ಲ. ನಾವೇ ಕೇಳ್ಕೊಬೇಕಿತ್ತು, ನೋಡಿ ಊಟಕ್ಕಾಗಲಿ ತಿಂಡಿಗಾಗಲಿ ಪ್ರತಿಯೊಂದಕ್ಕೂ ಆ ಡ್ರೈವರು ಯಾವುದೇ ಒಂದು ಅವನದಾದ ಜವಾಬ್ದಾರಿ ಇರುತ್ತಲ್ವ, ಅದನ್ನು ಮಾಡ್ತಾ ಇರಲಿಲ್ಲ. ನಾವೇ ಅವನ ಹತ್ರ ರಿಕ್ವೆಸ್ಟ್ ಮಾಡಿ ನಿಲ್ಲಿಸಿ ಆಮೇಲೆ ನಾವು ಅದನ್ನು ಊಟಕ್ಕಾಗಲಿ ತಿಂಡಿಗಾಗಲಿ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಸ್ಕೋಬೇಕಾಗಿತ್ತು. ಇಲ್ಲಾಂದರೆ ಅವನು 3 ಗಂಟೆ ಆಗಲಿ 4 ಗಂಟೆ ಆಗಲಿ ಮಧ್ಯಾಹ್ನ ಹೋಗ್ತಾನೇ ಇರ್ತಿದ್ದ, ಎಲ್ಲೂ ನಿಲ್ಲಿಸ್ತಾನೆ ಇರಲಿಲ್ಲ. ಈ ರೀತಿ ಆದಾಗ ಒಮ್ಮೆ ತುಂಬ ಕೋಪ ಬಂತು. ಎಲ್ಲರೂ ಬೈಯೋಕ್ಕೆ ಶುರು ಮಾಡ್ತಿದ್ರು, ಏನು ಈ ಥರ ಮಾಡ್ತಿದ್ಯಾ, ನಿಂಗೇನು ಗೊತ್ತಾಗಲ್ವಾ ಹಾಗೆ ಹೇಗೆ ಅಂತ. ಅವ್ನಿಗೇನು ಅನ್ನಿಸ್ತೋ ಏನೋ, ಜಬಲ್ಪುರ್ ಅನ್ನೋ ಜಾಗದಲ್ಲಿ ಊಟಕ್ಕೆ ನಿಲ್ಲಿಸಿದ್ರೆ ಅವನು ಇಬ್ಬರು ಹುಡುಗರು ಇದ್ರಲ್ಲ ಅವರಿಬ್ಬರೂ ನೀಟಾಗಿ ಅವ್ರ ಬ್ಯಾಗ್ ಎತ್ಕೊಂಡು ಓಡೋಗ್ಬಿಟ್ರು. ಅಲ್ಲಿಂದ ಬಿಟ್ಟು ಹೋಗ್ಬಿಟ್ರು ಬಸ್ಸು. ಇನ್ನೊಬ್ಬ ಕನ್ನಡದವನು ಇದ್ನಲ್ಲ ಅವನೊಬ್ಬನೇ ಇದ್ದಿದ್ದು. ತಿರುಗಿ ಅವನೇನೋ ಹೋಗಿ ಅವ್ರ ಹತ್ರ ದುಡ್ಡೆಲ್ಲ ಒಂದಷ್ಟು ತೊಗೊಂಡು ಅವ್ರು ಕೊಟ್ಟಿರ್ತಾರಲ್ಲ ಅದೇನೋ ಡೀಸೆಲ್ಗೋಸ್ಕರ ಅಂತ ಹೇಳ್ತಿದ್ದ, ತೊಗೊಂಡು ಬಂದಮೇಲೆ ಅವನು ಎಲ್ಲ ಶುದ್ಧಿ ಮಾಡಿಕೊಂಡು ಏನೋ ಕುತ್ಕೊಂಡ. ತಿರುಗಿ ಅವನೇ ಓಡಿಸ್ಕೊಂಡು ಬಂದ. ಹೈದರಾಬಾದ್ ಹತ್ರ ಇನ್ನೊಂದು ಡ್ರೈವರ್ ಒಬ್ಬರು ಬಂದರು. ಅದಾದಮೇಲೆ ಹಾಗೂ ಹೀಗೂ ಮಾಡಿಕೊಂಡು ನಾವು ಬೆಂಗಳೂರು ರೀಚ್ ಆದ್ವಿ. ಇದು ನಮಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್. ನಾವು ಯಾವತ್ತೂ ಬಸ್ಸಲ್ಲಿದ್ದ ಅಷ್ಟು ಜನನೂ ಹೇಳಿದ್ದು ಒಂದೇ ಮಾತು, ನಾವು ಇನ್ಮೇಲೆ ಈ ಥರ ಬಸ್ಸಲ್ಲಿ ನಾವು ಖಂಡಿತ ಬರಲ್ಲ. ಈ ಥರ ಬಸ್ ಪ್ರಯಾಣಕ್ಕಿಂತ ನಮ್ಮದು ಓನ್ ವೆಹಿಕಲ್ ಇದ್ರೆ ಅದರಲ್ಲೇ ಹೋಗೋದೇ ವಾಸಿ. ಇಲ್ಲ ಬೇರೆ ಏನಾದರೂ
ಟ್ರೈನು ಈ ಥರ ಏನಾದ್ರು ಬುಕ್ ಮಾಡೋದು ವಾಸಿನಪ್ಪ, ಈ ಥರ ಬಸ್ಸಲ್ಲಂತೂ ಖಂಡಿತ ಬರಬಾರ್ದು ಅಂತ. ನಮ್ಮ ಸೌತ್ ಟ್ರಾವೆಲ್ಸ್ ಗೊತ್ತಿಲ್ಲ, ಅವೇ ಬೆಸ್ಟ್ ಆಗಿರ್ಬೋದು ಅಂತ ಅನ್ಕೋತೀನಿ, ಅಥವಾ ಈ ಥರ ಎಕ್ಸ್ಪೀರಿಯೆನ್ಸ್ ಇನ್ಯಾರಿಗಾದ್ರೂ ಆಗಿದೆಯಾ ಗೊತ್ತಿಲ್ಲ. ಖಂಡಿತ ಈ ಥರ ಪ್ರಯಾಗ್ರಾಜ್ಗೆ ಹೋಗುವಂಥವ್ರು, ನಾರ್ದರ್ನ್ ಟ್ರಾವೆಲ್ಸ್ ಅದರಲ್ಲೂ ಈ ಸ್ಪೆಷಲಾಗಿ ಈ ಥರ ಬಸ್ಸು ನೋಡಿ ಬುಕ್ ಮಾಡ್ಕೊಳ್ಳಿ. ಆ ರಿವ್ಯೂಸನ್ನು ಖಂಡಿತವಾಗಿ ನೋಡಬೇಕು. ನಾವು ಯಾಕಾಗಿ ನಮಗೆ ನಾವು ಫ್ಲೈಟದ್ದು ಚೆಕ್ ಮಾಡಿದ್ವಿ, ಟ್ರೈನ್ ಚೆಕ್ ಮಾಡ್ಕೊಂಡ್ವಿ, ಎಲ್ಲೂ ಆಪ್ಷನ್ ಅಥವಾ ಸಿಗಲಿಲ್ಲ. ಕಾರಲ್ಲಿ ಹೋಗೋದಕ್ಕೆ ತುಂಬ ದೂರ ಆಗುತ್ತೆ, ಒಂದೇ ಸಿಂಗಲ್ ಡ್ರೈವಲ್ಲಿ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಈ ಬಸ್ಸಲ್ಲೇ ಹತ್ತಿದ್ದು, ಇಲ್ಲಾಂದರೆ ಬಸ್ ಹತ್ತಕ್ಕೆ ಹೋಗ್ತಾ ಇರಲಿಲ್ಲ. ಆದರೂ ಸಹ ಈ ರೀತಿ ಬಸ್ ಪ್ರಯಾಣ ಮಾಡಿಕೊಂಡು ಇಷ್ಟು ಕಷ್ಟಪಟ್ಟು ನಮ್ಮ ಜೀವ ಭಯದಿಂದ ಹೋಗಿ ಬರೋದು ಅನ್ನೋದಿದೆಯಲ್ಲ, ತುಂಬ ಕಷ್ಟ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಪ್ರಾಬ್ಲಮ್ ಆಯಿತು. ಎಲ್ಲರೂ ರಜೆಗಳು, ಆಫೀಸ್ಗೆ ಈ ಥರ ದಿನ ಹೋಗಬೇಕು ಅಂದ್ಕೊಂಡವರು 1 hour 2 hour ಅಥವಾ 3 hour ಡಿಲೇ ಆಗಿದ್ರೆ ಓಕೆ, ಬಟ್ ಕಂಪ್ಲೀಟ್ 24 hours ಒಂದು ಅಷ್ಟು ಕಂಪ್ಲೀಟ್ ಒಂದು ಇದನ್ನು ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದು ಆ ಜರ್ನಿಯಲ್ಲೇ ಅಂತಂದರೆ ಯೋಚನೆ ಮಾಡಿ ಎಷ್ಟು ಕಷ್ಟ ಆಗುತ್ತೆ ಅಂತ ಅಲ್ವಾ. ಸೊ ಹಾಗಾಗಿ ಖಂಡಿತ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಮೊದಲೇ, ಅಥವಾ ನೋಡಿ ರಿವ್ಯೂಸ್ ನೋಡೋದು ತುಂಬ ಒಳ್ಳೆಯದು. ಅದು ಪ್ರತಿಯೊಬ್ಬರು ರಿವ್ಯೂ ಹಾಕೋದು ಒಳ್ಳೆಯದು. ಆ ರಿವ್ಯೂಸು ನೋಡಿಕೊಂಡು ನಾವು ಬುಕ್ ಮಾಡಿಕೊಂಡ್ರೂ ಆ ಟ್ರಾವೆಲ್ ಏಜೆನ್ಸಿಯಿಂದ ನಮ್ಗೆ ಒಳ್ಳೆಯದು ಅಂತ ನಾನು ಅನ್ಕೋತಾ ಇದ್ದೀನಿ. ಖಂಡಿತ ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ. ಪ್ರಯಾಗ್ರಾಜ್ಗೆ ಹೋಗಬೇಕು ಅಥವಾ ಕುಂಭಮೇಳದಲ್ಲಿ ಭಾಗವಹಿಸಬೇಕು ಅಂತಂದರೆ ಸ್ವಲ್ಪ ನೋಡಿ ಯೋಚನೆ ಮಾಡಿ. ಈ ಥರ ಟ್ರಾವೆಲ್ಸಲ್ಲಿ ಖಂಡಿತ ಹೋಗಬೇಡಿ. ತುಂಬ ಮೋಸ, ಎಲ್ಲ ಸುಳ್ಳು, ಪ್ರತಿಯೊಂದು ಅವನು ಹೇಳಿದಷ್ಟು ಸುಳ್ಳು. ಇದರಿಂದ ನಾವು ತುಂಬ ಸಫರ್ ಆಗಿದ್ದೀವಿ, ತುಂಬ ಕಷ್ಟಪಟ್ಟಿದ್ದೀವಿ. ಒಂದೊಂದು ಕಡೆ ನಿಲ್ಲಿಸ್ಬಿಟ್ರೆ ನಾವೇ ಕರಿಬೇಕಿತ್ತು, ಬಾಪ ಎತ್ತು ಗಾಡಿ ಎಷ್ಟೊತ್ತು ಮಾಡ್ತೀಯಾ ಅಂತ ಹೇಳಿ. ಈ ರೀತಿ ಬೇರೆ ಕಡೆ ಎಲ್ಲ ಡ್ರೈವರ್ಸು ಅವರೇ ಹಾರ್ನ್ ಹೊಡೆದು ಪ್ಯಾಸೆಂಜರ್ಸ್ನ ಅವ್ರು ಹೇಳಿಬಿಡ್ತಿದ್ರು 10 ನಿಮಿಷ 15 ನಿಮಿಷ ಅಂತ ಹೇಳ್ತಾರೆ. ಇವನು ಹಾಗಿಲ್ಲ, ಅವನಿಗೆ ನಾವೇ ಹೇಳಿ ನಿಲ್ಲಿಸ್ಬೇಕಿತ್ತು, ನಾವೇ ಕರೆದು ಮತ್ತೆ ಗಾಡಿ ಹತ್ತು ಅಂತ ಹೇಳಬೇಕಿತ್ತು. ಲಾರ್ಡ್ ಲಬಕ್ ದಾಸ್ ಅಂತಾರಲ್ಲ, ಆ ರೀತಿ ನಡ್ಕೋತಾ ಇದ್ದ ಅವನು. ಏನು ಮಾಡೋದು? ಓನರ್ ಅಂತೂ ಏನು ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ, ಸಪೋರ್ಟ್ ಮಾಡಲಿಲ್ಲ. ಹೇಗೋ ಹೋಗಿದ್ದು, ನಮ್ಮ ದುರದೃಷ್ಟಕ್ಕೆ ಹೋಗಿದ್ದು ಅದೇ ಬಸ್ಸು, ಬಂದಿದ್ದು ಅದೇ ಬಸ್ ಆಯಿತು. ಸೊ ಹಾಗಾಗಿ ಖಂಡಿತ ನೀವು ನೋಡ್ಕೊಳ್ಳಿ, ಈ ರೀತಿ ಯಾಮಾರಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇದೆಲ್ಲದ ಹೊರತಾಗಿ ನಮ್ಮ ಒಂದು ಪ್ರಯಾಗ್ರಾಜಲ್ಲಿ ನಾವು ಒಂದು ಸಂಗಮಕ್ಕೆ ಹೋಗಿದ್ದಾಗಲಿ, ಅಲ್ಲಿನ ಒಂದು ಇದು ತುಂಬ ಚೆನ್ನಾಗಿತ್ತು. ಮತ್ತು ಕಾಶಿ ವಿಶ್ವನಾಥನ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಕ್ರೌಡ್ ಇದ್ದರೂ ಕೂಡ ನಮಗೆ ಯಾವುದೇ ಡಿಫಿಕಲ್ಟ್ ಆಗಲಿಲ್ಲ. ಹೋಗಬೇಕು ಅಂದ್ಕೊಳ್ಳೋರು ಹೋಗ್ಬೋದು, ಆದರೆ ಈ ಥರ ಮೀನ್ಸ್ ಆಫ್ ಟ್ರಾವೆಲ್ಸಲ್ಲಿ ಖಂಡಿತ ಇಂಥದ್ರಲ್ಲಿ ಖಂಡಿತ ಬುಕ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಇದು ನನಗಾದ ಅನುಭವ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಯೋಚನೆ ಮಾಡಿ ಬುಕ್ ಮಾಡಿ, ಯಾವುದೇ ಟ್ರಾವೆಲ್ಸ್ ಆಗಲಿ ಯೋಚನೆ ಮಾಡಿ ಚೆಕ್ ಮಾಡಿಕೊಂಡು ಆಮೇಲೆ ಬುಕ್ ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.